ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 2/8/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಎಂದೂ ಕೂಡ ಸುಸ್ತಾಗಿ ನೆನಪಿನ ಯಾತ್ರೆಯನ್ನು ಮಾಡುವುದನ್ನು ಬಿಡಬೇಡಿ. ಸದಾ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಇರಲು ಪ್ರಯತ್ನವನ್ನು ಪಡಿ. ಪರಮಾತ್ಮ ತಂದೆಯ ಪ್ರೀತಿಯನ್ನು ಸೆಳೆಯುವುದಕ್ಕೋಸ್ಕರ ತಂದೆಯ ನೆನಪಿನಲ್ಲಿ ಇರಿ. ಅಂದರೆ ಪರಮಾತ್ಮ ತಂದೆಯ ಪ್ರೀತಿಯನ್ನು ಆಕರ್ಷಣೆ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರಿ. ಅಥವಾ ಮಧುರರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರಿ. ಇಂದಿನ ಪ್ರಶ್ನೆಯಾಗಿದೆ, 16 ಕಲಾ ಸಂಪೂರ್ಣರಾಗುವುದಕ್ಕೋಸ್ಕರ ಅಥವಾ ಪರ್ಫೆಕ್ಟ್ ಅಂದರೆ ಪರಿಪೂರ್ಣರಾಗುವುದಕ್ಕೋಸ್ಕರ ಅವಶ್ಯವಾಗಿ ಯಾವೊಂದು ಪುರುಷಾರ್ಥವನ್ನು ಮಾಡಬೇಕು? ಉತ್ತರ, ಎಷ್ಟು ಸಾಧ್ಯವೋ ಅಷ್ಟು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಪ್ರೀತಿಯ ಸಾಗರ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ನೀವು ಪರಿಪೂರ್ಣರಾಗುತ್ತೀರಾ, ಅಂದರೆ ಪರ್ಫೆಕ್ಟ್ ಆಗುತ್ತೀರಾ. ಈ ಜ್ಞಾನ ಬಹಳ ಸಹಜ ಆಗಿದೆ. ಆದರೆ 16 ಕಲಾ ಸಂಪೂರ್ಣರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಆತ್ಮವನ್ನು ಪರ್ಫೆಕ್ಟ್ ಮಾಡಿಕೊಳ್ಳಬೇಕು, ಅಂದರೆ ಪರಿಪೂರ್ಣ ಮಾಡಿಕೊಳ್ಳಬೇಕು. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳುವುದರಿಂದ ನೀವು ಮಧುರರಾಗುತ್ತೀರಾ ಮತ್ತು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳುವುದರಿಂದ ಎಲ್ಲಾ ಪ್ರಕಾರದ ಕಿರಿಕಿರಿಗಳು ಸಮಾಪ್ತಿಯಾಗುತ್ತದೆ. ಇಂದಿನ ಗೀತೆಯಾಗಿದೆ, ನೀವು ಪ್ರೀತಿಯ ಸಾಗರ ಆಗಿದ್ದೀರಾ. ಓಂ ಶಾಂತಿ. ಪ್ರೀತಿಯ ಸಾಗರ ಆದಂತಹ ಪರಮಾತ್ಮ ತಂದೆ ತಮ್ಮ ಮಕ್ಕಳನ್ನೂ ಕೂಡ ತಮ್ಮ ಸಮಾನ ಪ್ರೀತಿಯ ಸಾಗರರನ್ನಾಗಿ ಮಾಡುತ್ತಾರೆ. ನಾವೀಗ ಈ ರೀತಿ ಲಕ್ಷ್ಮಿ ಅಥವಾ ನಾರಾಯಣ ಆಗಬೇಕು ಅನ್ನುವ ಗುರಿ ಉದ್ದೇಶ ಮಕ್ಕಳ ಸಮ್ಮುಖದಲ್ಲಿ ಇದೆ. ಈ ಲಕ್ಷ್ಮೀ ನಾರಾಯಣರನ್ನು ಎಲ್ಲರೂ ಎಷ್ಟೊಂದು ಪ್ರೀತಿ ಮಾಡುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮ್ಮನ್ನು ಈ ಲಕ್ಷ್ಮೀ ನಾರಾಯಣರ ಸಮಾನ ಮಧುರರನ್ನಾಗಿ ಮಾಡುತ್ತಾರೆ. ತಂದೆಯ ನೆನಪಿನ ಮೂಲಕ ಈಗ ಇಲ್ಲೇ ನಾವು ಮಧುರರಾಗಬೇಕು. ಭಾರತದ ಯೋಗದ ಬಗ್ಗೆ ಗಾಯನ ಇದೆ. ಇದು ಪರಮಾತ್ಮ ತಂದೆಯ ನೆನಪಾಗಿದೆ. ಈ ನೆನಪಿನ ಮೂಲಕ ನೀವು ಈ ಲಕ್ಷ್ಮೀ ನಾರಾಯಣರ ಸಮಾನ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಈಗ ಮಕ್ಕಳಾದ ನೀವು ಇಲ್ಲಿ ಪರಿಶ್ರಮವನ್ನು ಪಡಬೇಕು. ಎಂದೂ ಕೂಡ ನಾನು ಬಹಳಷ್ಟು ಜ್ಞಾನಿಯಾಗಿದ್ದೇನೆ, ನನಗೆ ಬಹಳಷ್ಟು ಜ್ಞಾನ ಗೊತ್ತಿದೆ ಅನ್ನುವ ಅಹಂಕಾರಕ್ಕೆ ವಶ ಆಗಬಾರದು. ಏಕೆಂದರೆ ಮುಖ್ಯ ಮಾತೆ ಪರಮಾತ್ಮ ತಂದೆಯ ನೆನಪೇ ನಮಗೆ ತಂದೆಯ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಸುತ್ತದೆ. ನೀವು ಬಹಳಷ್ಟು ಮಧುರರಾಗಬೇಕು ಎಂದು ಬಯಸಿದರೆ, ಬಹಳಷ್ಟು ಪ್ರಿಯರಾಗಬೇಕು ಎಂದು ಬಯಸಿದರೆ, ಅಥವಾ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಪರಿಶ್ರಮವನ್ನು ಪಡಿ. ಇಲ್ಲದಿದ್ದರೆ ನೀವು ಬಹಳಷ್ಟು ಪಶ್ಚಾತ್ತಾಪವನ್ನು ಪಡುತ್ತೀರಾ. ಏಕೆಂದರೆ ಬಹಳಷ್ಟು ಮಕ್ಕಳು ಇಂಥವರಾಗಿದ್ದಾರೆ. ಅವರು ತಂದೆಯ ನೆನಪನ್ನು ಮಾಡಿದರೂ ಕೂಡ ಆ ನೆನಪು ತಂದೆಗೆ ಬಂದು ತಲುಪುವುದಿಲ್ಲ. ಏಕೆಂದರೆ ಮಕ್ಕಳು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಸುಸ್ತಾಗಿ ಬಿಡುತ್ತಾರೆ. ಆಗ ತಂದೆಯನ್ನು ನೆನಪು ಮಾಡುವುದನ್ನೇ ಬಿಟ್ಟು ಬಿಡುತ್ತಾರೆ. ಒಂದನೆಯದಾಗಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಲು ಬಹಳಷ್ಟು ಪ್ರಯತ್ನವನ್ನು ಪಡಬೇಕು. ನೀವು ಆತ್ಮ ಅಭಿಮಾನಿಗಳಾಗದೇ ಇದ್ದರೆ ಬಹಳ ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ನೀವು ಆತ್ಮ ಅಭಿಮಾನಿಗಳಾಗದೇ ಇದ್ದರೆ ಎಂದೂ ಕೂಡ ಈ ದೇವತೆಗಳ ಸಮಾನ ಮಧುರರಾಗುವುದಿಲ್ಲ. ಬಹಳ ಕಡಿಮೆ ಜನ ಮಕ್ಕಳು ಇಂಥವರಾಗಿದ್ದಾರೆ. ಅವರು ನೆನಪಿನ ಮೂಲಕ ಪರಮಾತ್ಮ ತಂದೆಯನ್ನು ಆಕರ್ಷಣೆ ಮಾಡುತ್ತಾರೆ, ಅಂದರೆ ನೆನಪಿನ ಮೂಲಕ ತಂದೆಯನ್ನು ಸೆಳೆಯುತ್ತಾರೆ. ಏಕೆಂದರೆ ಅವರು ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತಾರೆ. ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು. ಎಷ್ಟು ಜಾಸ್ತಿ ಸಮಯ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನೀವು ಅತಿ ಮಧುರರಾಗುತ್ತೀರಾ. ಈ ಲಕ್ಷ್ಮೀ ನಾರಾಯಣರು ಕೂಡ ತಮ್ಮ ಹಿಂದಿನ ಜನ್ಮದಲ್ಲಿ ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡಿದ್ದಾರೆ. ನೆನಪಿನ ಮೂಲಕ ಈ ಲಕ್ಷ್ಮೀ ನಾರಾಯಣರು ಮಧುರರಾಗಿದ್ದಾರೆ. ಸತ್ಯಯುಗದಲ್ಲಿ ನಂಬರ್ 1ನಲ್ಲಿ ಸೂರ್ಯವಂಶಿಗಳು ಇದ್ದರು. ಚಂದ್ರವಂಶಿಗಳು ಸೆಕೆಂಡ್ ನಂಬರ್ನಲ್ಲಿ ಬರುತ್ತಾರೆ. ಈ ಲಕ್ಷ್ಮೀ ನಾರಾಯಣರು ಎಲ್ಲರಿಗೂ ಬಹಳಷ್ಟು ಪ್ರಿಯ ಆಗಿದ್ದಾರೆ. ಈ ಲಕ್ಷ್ಮೀ ನಾರಾಯಣರ ಶಾರೀರಿಕ ಚಿತ್ರಕ್ಕೂ ಮತ್ತು ರಾಮ ಸೀತೆಯ ಶಾರೀರಿಕ ಚಿತ್ರಕ್ಕೂ
ಬಹಳಷ್ಟು ಅಂತರ ಇದೆ. ಈ ಲಕ್ಷ್ಮೀ ನಾರಾಯಣರಿಗೆ ಎಂದು ಯಾವುದೇ ಪ್ರಕಾರದ ಕಳಂಕವನ್ನು ಹೊರಿಸುವುದಿಲ್ಲ. ಶ್ರೀಕೃಷ್ಣನಿಗೆ ಬೈ ಮಿಸ್ಟೇಕ್ ಕಳಂಕವನ್ನು ಹೊರಿಸಿದ್ದಾರೆ ಅಂದರೆ ಶ್ರೀಕೃಷ್ಣನಿಗೆ ತಪ್ಪಾಗಿ ಕಳಂಕವನ್ನು ಹೊರಿಸಿದ್ದಾರೆ. ರಾಮ ಸೀತೆಗೂ ಕೂಡ ಕಳಂಕವನ್ನು ಹೊರಿಸುತ್ತಾರೆ ಅಂದರೆ ರಾಮ ಸೀತೆಯ ಬಗ್ಗೆ ಕೂಡ ನಿಂದನೆಯನ್ನು ಮಾಡುತ್ತಾರೆ. ಯಾವಾಗ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತೀರೋ ಆಗ ನೀವು ಬಹಳಷ್ಟು ಮಧುರರಾಗುತ್ತೀರಾ ಎಂದು ತಂದೆ ತಿಳಿಸುತ್ತಾರೆ. ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಬಹಳಷ್ಟು ಖುಷಿ ಇದೆ. ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಜಾಸ್ತಿ ನೀವು ಸತೋ ಪ್ರಧಾನರಾಗುತ್ತೀರಾ ಮತ್ತು 16 ಕಲಾ ಸಂಪೂರ್ಣರಾಗುತ್ತೀರಾ. 14 ಕಲೆ ಉಳ್ಳಂತವರಿಗೆ ಪುನಃ ಕಲ್ಮಶವುಳ್ಳಂತಹ ಆತ್ಮರು ಎಂದು ಕರೆಯಲಾಗುತ್ತದೆ. ಅವರಲ್ಲಿ ಇನ್ನೂ ಅನೇಕ ಪ್ರಕಾರದ ಕಲ್ಮಶ ಇರುತ್ತದೆ. 16 ಕಲೆ ಉಳ್ಳವರಾಗುವುದು ಅಂದರೆ ಸಂಪೂರ್ಣರಾಗುವುದಾಗಿದೆ. ಜ್ಞಾನ ಅಂತೂ ಬಹಳ ಸಹಜ ಆಗಿದೆ. ಯಾರು ಬೇಕಾದರೂ ಈ ಜ್ಞಾನದ ಶಿಕ್ಷಣವನ್ನು ಕಲಿಯಬಹುದು. ಪ್ರತಿ ಕಲ್ಪದಲ್ಲೂ ನೀವು 84 ಜನ್ಮವನ್ನು ಪಡೆದುಕೊಳ್ಳುತ್ತಾ ಬಂದಿದ್ದೀರಾ. ಈಗ ಇನ್ನು ಯಾರೂ ವಾಪಸ್ ಮನೆಗೆ ಹೋಗಿಲ್ಲ. ಈಗಲೇ ಯಾರೂ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಎಲ್ಲಿಯವರೆಗೂ ಎಲ್ಲರೂ ಸಂಪೂರ್ಣ ಪವಿತ್ರರಾಗುವುದಿಲ್ಲವೋ ಅಲ್ಲಿಯವರೆಗೂ ಮನೆಗೆ ಹೋಗಲು ಸಾಧ್ಯ ಇಲ್ಲ. ನೀವು ಪವಿತ್ರರಾಗದೇ ಇದ್ದರೆ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ, ಎಷ್ಟು ಸಾಧ್ಯವೋ ಅಷ್ಟು ನಾನು ಆತ್ಮ ಆಗಿದ್ದೇನೆ ಅನ್ನುವ ಮೊದಲನೇ ಮಾತನ್ನು ಮೊದಲು ಪಕ್ಕಾ ಮಾಡಿಕೊಳ್ಳಿ. ಆತ್ಮನಾದ ನಾನು ನನ್ನ ಮನೆಯಲ್ಲಿ ನಿವಾಸವನ್ನು ಮಾಡುತ್ತಿದ್ದೆ. ನನ್ನ ಮನೆಯಾದ ಪರಮಧಾಮದಲ್ಲಿ ಇದ್ದಾಗ ನಾನು ಸತೋಪ್ರಧಾನ ಆತ್ಮನಾಗಿದ್ದೆ. ನಂತರ ಈ ಸಾಕಾರ ಜಗತ್ತಿನಲ್ಲಿ ನಾನು ಜನ್ಮವನ್ನು ಪಡೆದುಕೊಳ್ಳುತ್ತಾ ಬಂದಿದ್ದೇನೆ. ಕೆಲವರು ಜಾಸ್ತಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ, ಕೆಲವರು ಕಡಿಮೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಅಂತ್ಯದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗುತ್ತಾರೆ. ತಮೋ ಪ್ರಧಾನರಾದಾಗ ಈ ಜಗತ್ತಿಗೆ ಗೌರವ ಕಡಿಮೆ ಆಗುತ್ತದೆ. ಮನೆ ಹೊಸದಾಗಿ ಇರುತ್ತದೆ. ಹೊಸ ಮನೆಯಲ್ಲಿ ಎಷ್ಟೊಂದು ಆರಾಮಾಗಿ ಇರುತ್ತಾರೆ. ಹೊಸ ಮನೆಯಲ್ಲಿ ಎಷ್ಟೊಂದು ಆರಾಮ್ನ ಅನುಭವ ಆಗುತ್ತದೆ. ಅದೇ ರೀತಿ ಹೊಸ ಜಗತ್ತಾದ ಸತ್ಯಯುಗದಲ್ಲಿ ನಾವು ಆರಾಮಾಗಿ ಇದ್ದೆವು. ನಂತರ ಆತ್ಮದಲ್ಲಿ ಕಲ್ಮಶ ಸೇರಿಕೊಳ್ಳುತ್ತಾ ಹೋಗುತ್ತದೆ. ಕಲೆ ಕಡಿಮೆ ಆಗುತ್ತಾ ಹೋಗುತ್ತದೆ. ಒಂದು ವೇಳೆ ಮಕ್ಕಳಾದ ನೀವು ಪರಿಪೂರ್ಣ ಆದಂತಹ ಪರ್ಫೆಕ್ಟ್ ಆದಂತಹ ಜಗತ್ತಿಗೆ ಹೋಗಬೇಕು ಎಂದು ಬಯಸಿದರೆ ನೀವು ಪರಿಪೂರ್ಣರಾಗಬೇಕು, ಪರ್ಫೆಕ್ಟ್ ಆಗಬೇಕು. ಕೇವಲ ಜ್ಞಾನದಲ್ಲಿ ಪರ್ಫೆಕ್ಟ್ ಆದರೆ ನಿಮಗೆ ಪರ್ಫೆಕ್ಟ್ ಎಂದು ಕರೆಯುವುದಿಲ್ಲ. ಕೇವಲ ಜ್ಞಾನಕ್ಕೆ ಪರಿಪೂರ್ಣರಾಗುವುದು ಎಂದು ಕರೆಯುವುದಿಲ್ಲ. ಆತ್ಮವನ್ನು ಪರಿಪೂರ್ಣ ಮಾಡಿಕೊಳ್ಳಬೇಕು. ನಾನು ಆತ್ಮ ಆಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಲು ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನವನ್ನು ಪಡಬೇಕು. ನಾನು ಆತ್ಮನಾಗಿದ್ದೇನೆ, ನಾನು ಪರಮಾತ್ಮ ತಂದೆಯ ಮಗು ಆಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಲು ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನವನ್ನು ಪಡಬೇಕು. ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು. ಮನುಷ್ಯರು ಸ್ವಯಂ ಅನ್ನು ದೇಹದಾರಿ ಎಂದು ತಿಳಿದುಕೊಂಡು ಖುಷಿ ಪಡುತ್ತಾರೆ. ನಾನು ಇಂಥವರ ಮಗ ಆಗಿದ್ದೇನೆ ಅನ್ನುವ ನಶೆ ಇರುತ್ತದೆ. ಅದು ಅಲ್ಪ ಕಾಲದ ನಶೆಯಾಗಿದೆ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ಸಂಪೂರ್ಣ ಯೋಗವನ್ನು ಜೋಡಣೆ ಮಾಡಬೇಕು. ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಗೊಂದಲಕ್ಕೊಳಗಾಗಬಾರದು. ಬಲೆ ನೀವು ವಿದೇಶದಲ್ಲಿ ಎಲ್ಲಿಗೆ ಬೇಕಾದರೂ ಹೋಗಿ, ಬಲೆ ನೀವು ವಿದೇಶದಲ್ಲಿ ಎಲ್ಲಿಗೆ ಬೇಕಾದರೂ ಹೋಗಬಹುದು. ಆದರೆ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಅನ್ನುವ ಮಾತನ್ನು ಬುದ್ಧಿಯಲ್ಲಿ ಪಕ್ಕಾ ಮಾಡಿಕೊಳ್ಳಿ. ಪರಮಾತ್ಮ ತಂದೆ ಪ್ರೀತಿಯ ಸಾಗರ ಆಗಿದ್ದಾರೆ. ಪ್ರೀತಿಯ ಸಾಗರ ಎಂದು ಬೇರೆ ಯಾವ ಮನುಷ್ಯರಿಗೂ ಮಹಿಮೆಯನ್ನು ಮಾಡಲು ಸಾಧ್ಯ ಇಲ್ಲ. ಆತ್ಮ ತನ್ನ ತಂದೆಯಾದ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತದೆ. ಎಲ್ಲಾ ಆತ್ಮರು ಪರಸ್ಪರ ಸೋದರರಾಗಿದ್ದಾರೆ. ಎಲ್ಲರಿಗೂ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಎಲ್ಲರಿಗೂ ತಿಳಿಸುತ್ತಾರೆ, ಮಕ್ಕಳೇ, ನೀವೇ ಸತೋ ಪ್ರಧಾನರಾಗಿದ್ದೀರಿ. ಈಗ ನೀವೇ ತಮೋ ಪ್ರಧಾನರಾಗಿದ್ದೀರಾ. ತಮೋ ಪ್ರಧಾನರಾಗಿರುವ ಕಾರಣ ನೀವು ದುಃಖಿಗಳಾಗಿದ್ದೀರಾ. ಈಗ ಆತ್ಮನಾದ ನನಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮೊದಲು ನೀವು ಪರಿಪೂರ್ಣರಾಗಿದ್ದೀರಿ, ಪರ್ಫೆಕ್ಟ್ ಆಗಿದ್ದೀರಿ. ಎಲ್ಲಾ ಆತ್ಮರು ಪರಮಧಾಮದಲ್ಲಿ ಪರ್ಫೆಕ್ಟ್ ಆಗೇ ಇದ್ದರು. ಬಲೆ ಪ್ರತಿಯೊಬ್ಬರ ಪಾತ್ರ ಬೇರೆ ಬೇರೆ ಆಗಿದೆ. ಆದರೆ ಪರಮಧಾಮದಲ್ಲಿ ಆತ್ಮರಂತೂ ಪರಿಪೂರ್ಣರಾಗಿ ಇರುತ್ತಾರೆ ತಾನೆ.
ಪವಿತ್ರರಾಗದೆ ಯಾರು ಆ ಮನೆಗೆ ವಾಪಸ್ ಹೋಗಲು ಸಾಧ್ಯ ಇಲ್ಲ. ಸುಖಧಾಮದಲ್ಲಿ ನಿಮಗೆ ಸುಖ ಕೂಡ ಇರುತ್ತದೆ, ಶಾಂತಿ ಕೂಡ ಇರುತ್ತದೆ. ಆದ್ದರಿಂದ ನಿಮ್ಮ ಧರ್ಮ ಸರ್ವಶ್ರೇಷ್ಠ ಧರ್ಮ ಆಗಿದೆ. ಸುಖಧಾಮದಲ್ಲಿ ನಿಮ್ಮ ಜೀವನದಲ್ಲಿ ಅಪಾರ ಸುಖ ಇರುತ್ತದೆ. ಅಂದ ಮೇಲೆ ನಾವೀಗ ಎಂತಹ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು ನೀವು ಸ್ವಯಂ ವಿಚಾರವನ್ನು ಮಾಡಿ. ನೀವೀಗ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಸತ್ಯುಗದಲ್ಲಿ ನಿಮ್ಮ ಜನ್ಮ ವಜ್ರ ಸಮಾನ ಜನ್ಮ ಆಗಿರುತ್ತದೆ. ಈಗ ನಿಮ್ಮ ಈ ಜನ್ಮ ಕವಡೆಯ ಸಮಾನ ಆಗಿದೆ. ಈಗ ಪರಮಾತ್ಮ ತಂದೆಯಾದ ನನ್ನ ನೆನಪಿನಲ್ಲಿ ಸ್ಥಿತಾಗಿ ಎಂದು ಮಕ್ಕಳಿಗೆ ಸೂಚನೆಯನ್ನು ನೀಡುತ್ತಾರೆ. ನೀವೆಲ್ಲರೂ ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರಾ. ಪರಮಾತ್ಮ ತಂದೆ, ನೀವು ಬಂದು ಪತಿತರಾಗಿರುವ ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು. ಸತ್ಯುಗ ಸಂಪೂರ್ಣ ನಿರ್ವಿಕಾರಿ ಜಗತ್ತಾಗಿದೆ. ರಾಮ ಸೀತೆಯರಿಗೆ ಸಂಪೂರ್ಣರು ಎಂದು ಕರೆಯುವುದಿಲ್ಲ. ರಾಮ ಸೀತೆ ಸೆಕೆಂಡ್ ಗ್ರೇಡ್ನಲ್ಲಿ ಇದ್ದಾರೆ. ನೆನಪಿನ ಯಾತ್ರೆಯಲ್ಲಿ ರಾಮ ಸೀತೆ ಸಂಪೂರ್ಣ ಪಾಸ್ ಆಗಿಲ್ಲ. ಬಲೆ ಜ್ಞಾನವನ್ನು ತಿಳಿಸುವ ಮಾತಿನಲ್ಲಿ ಯಾರು ಎಷ್ಟೇ ತೀಕ್ಷ್ಣವಾಗಿ ಮುಂದೆ ಇರಬಹುದು, ಆದರೆ ಕೇವಲ ಜ್ಞಾನವನ್ನು ತಿಳಿಸುವಂತವರು ಎಂದು ತಂದೆಗೆ ಮಧುರರು ಎಂದು ಅನುಭವ ಆಗುವುದಿಲ್ಲ. ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆದರೆ ನೀವು ಮಧುರರಾಗುತ್ತೀರಾ. ನಂತರ ಪುನಃ ಪರಮಾತ್ಮ ತಂದೆ ಕೂಡ ನಿಮಗೆ ಮಧುರ ಎಂದು ಅನುಭವ ಆಗುತ್ತದೆ. ಶಿಕ್ಷಣ ಅಂತೂ ಬಹಳ ಸಹಜ ಆಗಿದೆ. ಈಗ ನಾವು ಪವಿತ್ರರಾಗಬೇಕು ಮತ್ತು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು. ನೀವೀಗ ಪುನಃ ಈ ಜ್ಞಾನದ ಮಾತನ್ನು ಚೆನ್ನಾಗಿ ನೋಟ್ ಮಾಡಿಕೊಳ್ಳಿ. ಒಂದು ವೇಳೆ ಎಲ್ಲಾದರೂ ಯಾವುದಾದರೂ ಮಾತಿನಲ್ಲಿ ಕಿರಿಕಿರಿ ಆಗುತ್ತಿದೆ ಅಥವಾ ನೀವು ಅಹಂಕಾರಕ್ಕೆ ವಶ ಆಗುತ್ತಿದ್ದೀರಾ ಅಂದರೆ ನೀವು ಎಂದೂ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಲು ಸಾಧ್ಯ ಇಲ್ಲ. ಮುಖ್ಯ ಮಾತು ಅಂದರೆ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಜಗತ್ತಿನ ಮನುಷ್ಯರು ಬಲೆ ಎಷ್ಟೊಂದು ಜಗಳವನ್ನು ಮಾಡುತ್ತಾರೆ, ಹೊಡೆದಾಡುತ್ತಾರೆ. ಜಗತ್ತಿನ ಜನ ಹೊಡೆದಾಡಿ ತಮ್ಮ ಜೀವನವನ್ನು ವಿಷದ ಸಮಾನ ಮಾಡಿಕೊಳ್ಳುತ್ತಾರೆ. ವಿಷ ಅನ್ನುವ ಶಬ್ದ ಸತ್ಯುಗದಲ್ಲಿ ಇರುವುದಿಲ್ಲ. ಮುಂದೆ ಹೋದಂತೆ ಮನುಷ್ಯರು ತಮ್ಮ ಜೀವನವನ್ನು ಇನ್ನೂ ವಿಷದ ಸಮಾನ ಮಾಡಿಕೊಳ್ಳುತ್ತಾ ಹೋಗುತ್ತಾರೆ. ಮುಂದೆ ಹೋದಂತೆ ಮನುಷ್ಯರ ಜೀವನ ಇನ್ನೂ ಜಾಸ್ತಿ ವಿಷದ ಸಮಾನ ಆಗುತ್ತದೆ. ಏಕೆಂದರೆ ಈ ಜಗತ್ತು ವಿಕಾರ ಅನ್ನುವ ವಿಷದ ಸಾಗರ ಆಗಿದೆ. ಎಲ್ಲರೂ ರವರವ ನರಕದಲ್ಲಿ ಬಿದ್ದಿದ್ದಾರೆ. ಎಲ್ಲರೂ ಬಹಳಷ್ಟು ಕೊಳಕಾಗಿದ್ದಾರೆ. ದಿನ ಪ್ರತಿದಿನ ಕಳೆದಂತೆ ವಿಕಾರದ ಕೊಳಕು ಇನ್ನೂ ವೃದ್ಧಿಯಾಗುತ್ತಾ ಹೋಗುತ್ತದೆ. ಈ ಜಗತ್ತಿಗೆ ಕೊಳಕು ಜಗತ್ತು ಎಂದು ಕರೆಯಲಾಗುತ್ತದೆ. ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುತ್ತಿರುತ್ತಾರೆ. ಏಕೆಂದರೆ ದೇಹಾಭಿಮಾನದ ಭೂತ ಎಲ್ಲರಲ್ಲೂ ಇದೆ. ಕಾಮ ವಿಕಾರದ ಭೂತ ಕೂಡ ಮನುಷ್ಯರಲ್ಲಿ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ವಿಕಾರ ಅನ್ನುವ ಭೂತವನ್ನು ನೀವೀಗ ಓಡಿಸಬೇಕು. ಈ ಭೂತಗಳೇ ನಿಮ್ಮ ಮುಖವನ್ನು ಕಪ್ಪು ಮಾಡಿಸುತ್ತದೆ. ಕಾಮಚಿತೆಯ ಮೇಲೆ ಕುಳಿತು ನೀವು ಕಪ್ಪಾಗಿ ಬಿಡುತ್ತೀರಾ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪುನಃ ನಾನು ಬಂದು ಜ್ಞಾನಾಮೃತದ ಮಳೆಯನ್ನು ಸುರಿಸುತ್ತೇನೆ. ನೀವೀಗ ಜ್ಞಾನಾಮೃತದ ಮಳೆಯ ಮೂಲಕ ಎಷ್ಟೊಂದು ಶ್ರೇಷ್ಠರಾಗುತ್ತೀರಾ. ಸತ್ಯಯುಗದಲ್ಲಿ ವಜ್ರ ವೈಡೂರ್ಯದ ಮಹಲ್ ಇರುತ್ತದೆ. ಸತ್ಯಯುಗದಲ್ಲಿ ಎಲ್ಲಾ ಪ್ರಕಾರದ ವೈಭವ ಇರುತ್ತದೆ. ಈ ಕಲಿಯುಗದಲ್ಲಿ ಎಲ್ಲಾ ವಸ್ತುಗಳಲ್ಲೂ ಕೂಡ ಕಲಬೆರಕೆಯನ್ನು ಮಾಡಿದ್ದಾರೆ. ಅಂದರೆ ಕಲಿಯುಗದಲ್ಲಿ ಎಲ್ಲಾ ವಸ್ತುವನ್ನೂ ಕೂಡ ಕಲ್ಮಶವುಳ್ಳಂತಹ ವಸ್ತುವನ್ನಾಗಿ ಮಾಡಿದ್ದಾರೆ. ಆಕಳ ಆಹಾರವನ್ನೂ ಕೂಡ ನೋಡಿ. ಆ ಆಹಾರದಲ್ಲಿರುವ ಎಲ್ಲಾ ಸಾರವನ್ನು ಮೊದಲು ತೆಗೆದುಕೊಂಡು ನಂತರ ಸಾರ ಇಲ್ಲದಂತಹ ಆಹಾರವನ್ನು ಆಕಳಿಗೆ ಕೊಡುತ್ತಾರೆ. ಆಕಳಿಗೆ ಸರಿಯಾಗಿ ಆಹಾರ ಕೂಡ ಸಿಗುವುದಿಲ್ಲ. ಶ್ರೀಕೃಷ್ಣನ ಆಕಳನ್ನು ನೋಡಿ. ಶ್ರೀಕೃಷ್ಣನ ಬಳಿ ಇರುವಂತಹ ಆಕಳನ್ನು ಎಷ್ಟು ಸುಂದರವಾದ ರೂಪದಲ್ಲಿ ತೋರಿಸುತ್ತಾರೆ. ಸತ್ಯಯುಗದಲ್ಲಿ ಅಂತಹ ಆಕಳುಗಳು ಇರುತ್ತದೆ. ಸತ್ಯಯುಗದಲ್ಲಿ ಎಂತಹ ಆಕಳು ಇರುತ್ತದೆ ಅಂದರೆ ಆ ಮಾತನ್ನೇ ಕೇಳಬೇಡಿ. ಸತ್ಯಯುಗದ ಆಕಳನ್ನು ನೋಡಿದರೆ ಸಾಕು, ಖುಷಿಯಾಗಿ ಬಿಡುತ್ತದೆ. ಈ ಕಲಿಯುಗದಲ್ಲಿ ಪ್ರತಿಯೊಂದು ವಸ್ತುವಿನಲ್ಲೂ ಇರುವಂತಹ ಸಾರವನ್ನು ಸಮಾಪ್ತಿ ಮಾಡಿಬಿಡುತ್ತಾರೆ. ಅಂದರೆ ಎಲ್ಲಾ ವಸ್ತುವಿನಲ್ಲಿ ಇರುವಂತಹ ಶಕ್ತಿಯನ್ನು ತೆಗೆದುಕೊಂಡು ವಸ್ತುವನ್ನು ಶಕ್ತಿಹೀನ ಮಾಡಿಬಿಡುತ್ತಾರೆ. ಈ ಜಗತ್ತು ಬಹಳಷ್ಟು ಚೀಚಿ ಕೊಳಕು ಜಗತ್ತಾಗಿದೆ. ಈಗ ಈ ಜಗತ್ತಿನ ಜೊತೆಗೆ ನೀವು ಮನಸ್ಸನ್ನು ಜೋಡಣೆ ಮಾಡಬಾರದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಎಷ್ಟೊಂದು ವಿಕಾರಿಗಳಾಗಿ ಬಿಟ್ಟಿದ್ದೀರಾ. ಯುದ್ಧದಲ್ಲಿ ಹೇಗೆ ಒಬ್ಬರು ಇನ್ನೊಬ್ಬರನ್ನು ಸಾಯಿಸುತ್ತಾರೆ,
ಆಟಮಿಕ್ ಬಾಂಬ್ ಅನ್ನು ನಿರ್ಮಾಣ ಮಾಡುವಂತವರಿಗೆ ಎಷ್ಟೊಂದು ಗೌರವವನ್ನು ನೀಡುತ್ತಾರೆ. ಆದರೆ ಆ ಆಟಮಿಕ್ ಬಾಂಬ್ನ ಮೂಲಕ ಎಲ್ಲರ ವಿನಾಶ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಸಮಯದ ಮನುಷ್ಯರು ಹೇಗಿದ್ದಾರೆ ನೋಡಿ, ನಾಳೆಯ ಮನುಷ್ಯರು ಹೇಗೆ ಇರಬಹುದು. ಈಗ ನೀವು ಮಧ್ಯದ ಸಮಯದಲ್ಲಿ ಇದ್ದೀರಾ. ಒಳ್ಳೆಯ ಸಂಘ ನಮ್ಮನ್ನು ತೇಲಿಸುತ್ತದೆ, ಕೆಟ್ಟ ಸಂಘ ನಮ್ಮನ್ನು ಮುಳುಗಿಸುತ್ತದೆ. ನೀವೀಗ ಪುರುಷೋತ್ತಮರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಕೈಯನ್ನು ಹಿಡಿದುಕೊಳ್ಳುತ್ತೀರಾ. ಯಾರಾದರೂ ಈಜುವುದನ್ನು ಕಲಿಯುತ್ತಿದ್ದರೆ ಈಜನ್ನು ಕಲಿಸುವಂತಹ ಟೀಚರ್ನ ಕೈಯನ್ನು ಅವರು ಹಿಡಿದುಕೊಳ್ಳಬೇಕಾಗುತ್ತದೆ. ಇಲ್ಲದಿದ್ದರೆ ನೀರಿನಲ್ಲಿ ಮುಳುಗಿ ಅವರು ಪೆಟ್ಟನ್ನು ತಿನ್ನಬೇಕಾಗುತ್ತದೆ. ಅದೇ ರೀತಿ ಈ ಜ್ಞಾನ ಮಾರ್ಗದಲ್ಲೂ ಕೂಡ ಪರಮಾತ್ಮ ತಂದೆಯ ಕೈಯನ್ನು ಹಿಡಿದುಕೊಳ್ಳಬೇಕು. ಇಲ್ಲದಿದ್ದರೆ ಮಾಯೆ ನಿಮ್ಮನ್ನು ಆಕರ್ಷಣೆ ಮಾಡಿಕೊಳ್ಳುತ್ತದೆ. ಅಂದರೆ ಮಾಯೆ ನಿಮ್ಮನ್ನು ತನ್ನ ಕಡೆ ಸೆಳೆದುಕೊಂಡು ಹೋಗುತ್ತದೆ. ಈಗ ಈ ಸಂಪೂರ್ಣ ಜಗತ್ತನ್ನು ನೀವು ಸ್ವರ್ಗವನ್ನಾಗಿ ಮಾಡುತ್ತೀರಾ. ಅಂದ ಮೇಲೆ ನಾವೀಗ ಸ್ವರ್ಗವನ್ನು ನಿರ್ಮಾಣ ಮಾಡುತ್ತಿದ್ದೇವೆ ಅನ್ನುವ ನಶೆಯಲ್ಲೇ ನಾವು ಸ್ಥಿತ ಆಗಬೇಕು. ನಾವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರು ದಾನವನ್ನು ನೀಡುತ್ತಾರೆ, ಬಡವರಿಗೆ ದಾನವನ್ನು ನೀಡುತ್ತಾರೆ. ತೀರ್ಥಯಾತ್ರೆಯಲ್ಲಿ ಮಾರ್ಗವನ್ನು ತೋರಿಸುವಂತವರಿಗೆ ದಾನವನ್ನು ನೀಡುತ್ತಾರೆ. ಅವಶ್ಯವಾಗಿ ಒಂದು ಮುಷ್ಟಿ ಅವಲಕ್ಕಿಯನ್ನಾದರೂ ದಾನವನ್ನಾಗಿ ನೀಡುತ್ತಾರೆ. ಅದೆಲ್ಲ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತಾ ಬಂದಿದೆ. ಈ ರೀತಿ ದಾನವನ್ನು ನೀಡುವಂತಹ ಮಾತು ಭಕ್ತಿ ಮಾರ್ಗದಲ್ಲಿ ನಡೆಯುತ್ತಾ ಬಂದಿದೆ. ಈಗ ಪರಮಾತ್ಮ ತಂದೆ ನಮ್ಮನ್ನು ಡಬ್ಬಲ್ ದಾನಿಯನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ 3 ಹೆಜ್ಜೆ ಭೂಮಿಯಲ್ಲಿ ಈ ಈಶ್ವರಿಯ ವಿಶ್ವವಿದ್ಯಾಲಯ ಅಥವಾ ಈಶ್ವರಿಯ ಹಾಸ್ಪಿಟಲ್ ಅನ್ನು ತೆರೆಯಿರಿ. ಆಗ ಈ ವಿಶ್ವವಿದ್ಯಾಲಯ ಅಥವಾ ಹಾಸ್ಪಿಟಲ್ಗೆ ಬಂದು ಮನುಷ್ಯರು 21 ಜನ್ಮಕ್ಕೋಸ್ಕರ ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಈ ಕಲಿಯುಗದಲ್ಲಿ ಎಂತೆಂತಹ ಕಾಯಿಲೆಗಳು ಹುಟ್ಟಿಕೊಂಡಿದೆ. ಯಾರಿಗೆ ಕಾಯಿಲೆ ಬಂದಿರುತ್ತದೆಯೋ ಅವರ ಶರೀರದ ಮೂಲಕ ಎಷ್ಟೊಂದು ದುರ್ವಾಸನೆ ಬರುತ್ತದೆ. ಹಾಸ್ಪಿಟಲ್ ಅನ್ನು ನೋಡಿದರೆ ನಿಮಗೆ ತಿರಸ್ಕಾರ ಬರುತ್ತದೆ. ಕರ್ಮ ಭೋಗ ಬಹಳಷ್ಟು ಜಾಸ್ತಿ ಇದೆ. ಈ ಎಲ್ಲಾ ಪ್ರಕಾರದ ದುಃಖದಿಂದ ಮುಕ್ತ ಆಗುವುದಕ್ಕೋಸ್ಕರ ತಂದೆ ತಿಳಿಸುತ್ತಾರೆ, ಕೇವಲ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಬೇರೆ ಯಾವ ಮಾತಿನ ಕಷ್ಟವನ್ನೂ ಕೂಡ ಕೊಡುವುದಿಲ್ಲ. ಪರಮಾತ್ಮ ತಂದೆಗೆ ಗೊತ್ತಿದೆ, ಮಕ್ಕಳಾದ ನೀವು ಬಹಳಷ್ಟು ಕಷ್ಟವನ್ನು ಜೀವನದಲ್ಲಿ ನೋಡಿದ್ದೀರಾ. ವಿಕಾರಿ ಮನುಷ್ಯರ ಚೆಹರೆಯೇ ಬದಲಾಗಿ ಬಿಡುತ್ತದೆ. ಮನುಷ್ಯರು ವಿಕಾರಕ್ಕೆ ವಶ ಆದಾಗ ಅವರ ಚೆಹರೆಯೇ ಬದಲಾಗುತ್ತದೆ. ಅವರ ಚೆಹರೆ ಶವದ ಸಮಾನ ಆಗಿಬಿಡುತ್ತದೆ. ಹೇಗೆ ಡ್ರಿಂಕ್ಸ್ ಅನ್ನು ಮಾಡುವಂತವರು ಡ್ರಿಂಕ್ಸ್ ಅನ್ನು ಮಾಡದೇ ಇರಲು ಸಾಧ್ಯ ಇಲ್ಲ. ಶರಾಬನ್ನು ಕುಡಿಯುವಂತವರಿಗೆ ಶರಾಬನ್ನು ಕುಡಿಯದೆ ಹಾಗೆ ಇರಲು ಸಾಧ್ಯ ಆಗುವುದಿಲ್ಲ. ಕುಡಿದಾಗ ಅವರಿಗೆ ಬಹಳಷ್ಟು ನಶೆ ಇರುತ್ತದೆ. ಆದರೆ ಅದು ಅಲ್ಪ ಕಾಲದ ನಶೆಯಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ವಿಕಾರಿ ಮನುಷ್ಯರ ಆಯಸ್ಸು ಬಹಳಷ್ಟು ಕಡಿಮೆ ಆಗುತ್ತದೆ. ನಿರ್ವಿಕಾರಿ ದೇವತೆಗಳ ಆಯಸ್ಸು ಸರಾಸರಿ 125 ವರ್ಷದಿಂದ 150 ವರ್ಷದವರೆಗೂ ಇರುತ್ತದೆ. ನೀವೀಗ ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗುತ್ತೀರಾ. ಅಂದ ಮೇಲೆ ನಿಮ್ಮ ಆಯಸ್ಸು ಕೂಡ ವೃದ್ಧಿಯಾಗುತ್ತದೆ. ನಿಮ್ಮ ಕಾಯ ನಿರೋಗಿ ಕಾಯ ಆಗುತ್ತದೆ. ಪರಮಾತ್ಮ ತಂದೆಗೆ ಅವಿನಾಶಿ ಸರ್ಜನ್ ಎಂದು ಕರೆಯಲಾಗುತ್ತದೆ. ಸದ್ಗುರು ಆದಂತಹ ಪರಮಾತ್ಮ ತಂದೆ ಜ್ಞಾನದ ಇಂಜೆಕ್ಷನ್ ಕೊಟ್ಟು ಅಜ್ಞಾನದ ಅಂಧಕಾರವನ್ನು ವಿನಾಶ ಮಾಡುತ್ತಾರೆ. ಪರಮಾತ್ಮ ತಂದೆಯ ಬಗ್ಗೆ ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಆದ್ದರಿಂದ ಈ ಜಗತ್ತಿಗೆ ಅಜ್ಞಾನದ ಅಂಧಕಾರದ ಜಗತ್ತು ಎಂದು ಕರೆಯಲಾಗುತ್ತದೆ. ಇದು ಭಾರತದ ನಿವಾಸಿಗಳ ಮಾತಾಗಿದೆ. ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿರದೇ ಇರುವ ಕಾರಣ ಎಲ್ಲರೂ ಅಜ್ಞಾನದ ಅಂಧಕಾರದಲ್ಲಿ ಇದ್ದಾರೆ. ಯೇಸು ಕ್ರಿಸ್ತನ ಬಗ್ಗೆ ಕ್ರಿಶ್ಚಿಯನ್ ಧರ್ಮದವರಿಗೆ ಗೊತ್ತಿದೆ. ಇಂತಹ ಸಂವತ್ಸರದಲ್ಲಿ ಯೇಸು ಕ್ರಿಸ್ತ ಬಂದರು ಎಂದು ಅವರು ಹೇಳುತ್ತಾರೆ. ಕ್ರಿಶ್ಚಿಯನ್ನರ ಬಳಿ ತಮ್ಮ ಧರ್ಮದವರ ಸಂಪೂರ್ಣ ಲೀಸ್ಟ್ ಇದೆ. ಹೇಗೆ ನಂಬರ್ ವಾರಾಗಿ ಪೋಪ್ ಅವರು ಗದ್ದಿಯ ಮೇಲೆ ಕುಳಿತುಕೊಳ್ಳುತ್ತಾರೆ, ಅಂದರೆ ನಂಬರ್ ವಾರಾಗಿ ಪೋಪ್ ಹೇಗೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ ಎಂದು ಕ್ರಿಶ್ಚಿಯನ್ನರಿಗೆ ಗೊತ್ತಿದೆ. ಕೇವಲ ಭಾರತ ದೇಶದವರಿಗೆ ಮಾತ್ರ ಯಾರ ಜೀವನದ ಚರಿತ್ರೆಯ ಬಗ್ಗೆಯೂ ಗೊತ್ತಿಲ್ಲ. ಭಾರತದ ನಿವಾಸಿಗಳಿಗೆ ದೇವತೆಗಳ ಜೀವನದ ಚರಿತ್ರೆಯ ಬಗ್ಗೆ ಗೊತ್ತಿಲ್ಲ. ಎಲ್ಲರೂ ಹೇ ದುಃಖಹರ್ತ ಸುಖಕರ್ತ ಪರಮಾತ್ಮ ತಂದೆ ಬನ್ನಿ ಎಂದು ಕರೆಯುತ್ತಾರೆ. ಹೇ ಮಾತ್ಪಿತಾ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ. ಒಳ್ಳೆಯದು.
ಮಾತ್ಪಿತಾರವರ ಜೀವನದ ಕಥೆಯನ್ನು ತಿಳಿಸಿ ಅಂದರೆ ಮಾತ್ಪಿತಾ ಆದಂತಹ ಪರಮಾತ್ಮ ತಂದೆಯ ಜೀವನದ ಕಥೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈಗ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಅನ್ನುವುದು ನಿಮಗೆ ಗೊತ್ತಿದೆ. ನಾವೀಗ ಪುರುಷೋತ್ತಮರಾಗುತ್ತಿದ್ದೇವೆ. ಅಂದ ಮೇಲೆ ಸಂಪೂರ್ಣ ಜ್ಞಾನದ ಶಿಕ್ಷಣವನ್ನು ನಾವು ಕಲಿಯಬೇಕು. ಲೋಕದ ಮರ್ಯಾದೆ, ಕುಲದ ಮರ್ಯಾದೆಯಲ್ಲಿ ಬಹಳಷ್ಟು ಮಕ್ಕಳು ಸಿಕ್ಕಿ ಹಾಕಿಕೊಂಡಿರುತ್ತಾರೆ. ಲೋಕದ ಜನ ಏನೆಂದು ಹೇಳಬಹುದು ಎಂದು ಲೋಕದ ಮರ್ಯಾದೆಗೆ ಹೆದರಿ, ಕುಲದ ಮರ್ಯಾದೆಗೆ ಹೆದರಿ ಬಹಳಷ್ಟು ಜನ ಜಗತ್ತಿನ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತಾರೆ. ಈ ಬ್ರಹ್ಮ ತಂದೆ ಯಾವ ಮರ್ಯಾದೆಯ ಬಗ್ಗೆ ಕೂಡ ಚಿಂತೆಯನ್ನು ಮಾಡಲಿಲ್ಲ. ಬ್ರಹ್ಮ ತಂದೆ ಯಾರ ಮಾತಿನ ಬಗ್ಗೆ ಚಿಂತೆಯನ್ನು ಮಾಡಲಿಲ್ಲ, ಯಾರನ್ನೂ ಕೇರ್ ಮಾಡಲಿಲ್ಲ. ಬ್ರಹ್ಮ ತಂದೆಗೆ ಎಷ್ಟೊಂದು ಬೈದರು, ಬ್ರಹ್ಮ ತಂದೆ ಎಷ್ಟೊಂದು ನಿಂದನೆಯನ್ನು ಮಾಡಿಸಿಕೊಂಡರು. ನಾನು ಇಷ್ಟೊಂದು ನಿಂದನೆಯನ್ನು ಮಾಡಿಸಿಕೊಳ್ಳಬೇಕಾಗುತ್ತದೆ ಎಂದು ಬ್ರಹ್ಮ ತಂದೆಯ ಮನಸ್ಸಿನಲ್ಲಿ ವಿಚಾರ ಇರಲಿಲ್ಲ. ನಾನು ಇಷ್ಟೊಂದು ನಿಂದನೆಯನ್ನು ಮಾಡಿಸಿಕೊಳ್ಳಬೇಕಾಗುತ್ತದೆ ಎಂದು ಬ್ರಹ್ಮ ತಂದೆಯ ಬುದ್ಧಿಯಲ್ಲಿ ಇರಲಿಲ್ಲ. ಮಾರ್ಗದಲ್ಲಿ ನಡೆಯುತ್ತಾ ಬ್ರಾಹ್ಮಣ ಸಿಕ್ಕಿ ಹಾಕಿಕೊಂಡರು ಎಂದು ಕಥೆಯಲ್ಲಿ ಹೇಳುತ್ತಾರೆ ತಾನೆ. ಆ ರೀತಿ ತಮ್ಮ ಜೀವನದ ಮಾರ್ಗದಲ್ಲಿ ನಡೆಯುತ್ತಿದ್ದಂತಹ ಬ್ರಹ್ಮ ತಂದೆ ಸಿಕ್ಕಿ ಹಾಕಿಕೊಂಡರು ಎಂದು ಹೇಳಲಾಗುತ್ತದೆ. ಪರಮಾತ್ಮ ತಂದೆ ಬ್ರಹ್ಮ ತಂದೆಯನ್ನು ಬ್ರಾಹ್ಮಣನನ್ನಾಗಿ ಮಾಡಿದರು. ಆದ್ದರಿಂದ ಬ್ರಹ್ಮ ತಂದೆ ನಿಂದನೆಯನ್ನು ಮಾಡಿಸಿಕೊಳ್ಳಬೇಕಾಯಿತು. ಸಂಪೂರ್ಣ ಪಂಚಾಯಿತಿ ಒಂದು ಕಡೆಗೆ ಇತ್ತು, ಬ್ರಹ್ಮ ತಂದೆ ಒಬ್ಬರೇ ಇನ್ನೊಂದು ಕಡೆ ಇದ್ದರು. ಸಿಂಧಿಗಳ ಸಂಪೂರ್ಣ ಪಂಚಾಯಿತಿಯವರು ನೀನು ಏನನ್ನು ಮಾಡುತ್ತಿದ್ದೀಯಾ ಎಂದು ಬ್ರಹ್ಮ ತಂದೆಗೆ ಕೇಳಿದರು. ಅರೆ, ಗೀತೆಯಲ್ಲೂ ಕೂಡ ಭಗವಾನ್ ವಾಚಿದೆ ತಾನೆ, ಕಾಮ ಮಹಾಶತ್ರು ಆಗಿದೆ. ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಅನ್ನುವುದು ಭಗವದ್ಗೀತೆಯ ಶಬ್ದ ಆಗಿದೆ. ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರಾ ಎಂದು ನನ್ನ ಮೂಲಕ ಯಾರೋ ಹೇಳಿಸುತ್ತಿದ್ದಾರೆ ಎಂದು ಬ್ರಹ್ಮ ತಂದೆ ಹೇಳಿದರು. ಈ ಲಕ್ಷ್ಮೀನಾರಾಯಣರು ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡಿದ್ದಾರೆ ತಾನೆ. ಸತ್ಯಯುಗದಲ್ಲಿ ಯುದ್ಧ ಮುಂತಾದ ಯಾವ ಮಾತು ಇರುವುದಿಲ್ಲ. ಈಗ ನಾನು ನಿಮಗೆ ಸ್ವರ್ಗದ ರಾಜ್ಯಭಾಗ್ಯವನ್ನು ನೀಡುವುದಕ್ಕೋಸ್ಕರ ಬಂದಿದ್ದೇನೆ. ಈಗ ನೀವು ಪವಿತ್ರರಾಗಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಪತ್ನಿ ಹೇಳುತ್ತಾರೆ ನಾನು ಪಾವನ ಆಗಿ ಇರುತ್ತೇನೆ ಎಂದು, ಪತಿ ಹೇಳುತ್ತಾರೆ ನಾನು ಪಾವನ ಆಗುವುದಿಲ್ಲ ಎಂದು. ಆಗ ಒಬ್ಬರು ಹಂಸ, ಇನ್ನೊಬ್ಬರು ಬಕಪಕ್ಷಿಯಾಗಿ ಬಿಡುತ್ತಾರೆ. ಪರಮಾತ್ಮ ತಂದೆ ಬಂದು ಜ್ಞಾನರತ್ನವನ್ನು ಆರಿಸುವಂತಹ ಹಂಸವನ್ನಾಗಿ ನಮ್ಮನ್ನು ಮಾಡುತ್ತಾರೆ. ಆದರೆ ಒಬ್ಬರು ಹಂಸ ಆಗುತ್ತಾರೆ, ಇನ್ನೊಬ್ಬರು ಹಂಸ ಆಗುವುದಿಲ್ಲ. ಆಗ ಪರಸ್ಪರರ ಮಧ್ಯದಲ್ಲಿ ಎಷ್ಟೊಂದು ಜಗಳ ನಡೆಯುತ್ತದೆ. ಯಜ್ಞದ ಆದಿಯ ಸಮಯದಲ್ಲಿ ಮಕ್ಕಳಲ್ಲಿ ಬಹಳಷ್ಟು ಶಕ್ತಿ ಇತ್ತು. ಈಗ ಮಕ್ಕಳಲ್ಲಿ ಅಂತಹ ಯಾವ ಶಕ್ತಿಯೂ ಇಲ್ಲ. ಬಲೆ ಮಕ್ಕಳು ಹೇಳುತ್ತಾರೆ ನಾನು ಪರಮಾತ್ಮ ತಂದೆಯ ಆಸ್ತಿಗೆ ವಾರಸುದಾರ ಆಗಿದ್ದೇನೆ ಎಂದು. ಆದರೆ ತಂದೆಯ ಆಸ್ತಿಗೆ ವಾರಸುದಾರರಾಗುವ ಮಾತೇ ಬೇರೆ ಆಗಿದೆ. ಅಂದರೆ ವಾರಸುದಾರರ ಲಕ್ಷಣಗಳೇ ಬೇರೆ ರೀತಿ ಇರುತ್ತದೆ. ಯಜ್ಞದ ಆದಿಯ ಸಮಯದಲ್ಲಿ ಚಮತ್ಕಾರ ಆಯಿತು. ದೊಡ್ಡ ದೊಡ್ಡ ಮನೆತನದವರೂ ಕೂಡ ತಕ್ಷಣ ಮನೆಯನ್ನು ಬಿಟ್ಟು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಇಲ್ಲಿಗೆ ಬಂದರು. ಅವರು ತಂದೆಯ ಮಕ್ಕಳಾಗಿ ಯೋಗ್ಯರಾಗಿ ಬಿಟ್ಟರು. ಆದಿಯ ಸಮಯದಲ್ಲಿ ಯಾರೆಲ್ಲ ಈ ಯಜ್ಞಕ್ಕೆ ಬಂದರೋ ಅವರು ಚಮತ್ಕಾರವನ್ನು ಮಾಡಿದರು. ಈಗ ಅಂತಹ ಆತ್ಮರು ಎಲ್ಲೋ ಕೆಲವರು ಹುಟ್ಟಿಕೊಳ್ಳುತ್ತಾರೆ. ಏಕೆಂದರೆ ಮಕ್ಕಳಲ್ಲಿ ಲೋಕದ ಮರ್ಯಾದೆ, ಕುಲದ ಮರ್ಯಾದೆಯ ಚಿಂತೆ ಬಹಳಷ್ಟು ಇದೆ. ಅನೇಕರು ಲೋಕದ ಮರ್ಯಾದೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಯಾರು ಯಜ್ಞದ ಆದಿಯ ಸಮಯದಲ್ಲಿ ಬಂದರೋ ಅವರು ಬಹಳಷ್ಟು ಧೈರ್ಯ, ಸಾಹಸವನ್ನು ಮಾಡಿ ತೋರಿಸಿದರು. ಈಗ ಅಷ್ಟೊಂದು ಸಾಹಸವನ್ನು ಇಟ್ಟುಕೊಳ್ಳುವಂತವರು ಬಹಳ ಕಡಿಮೆ ಜನ ಇದ್ದಾರೆ. ಎಲ್ಲೋ ಕೆಲವರು ಬಹಳ ಪರಿಶ್ರಮ ಪಟ್ಟರೆ ಅಷ್ಟೊಂದು ಸಾಹಸವನ್ನು ಮಾಡಿ ತೋರಿಸಲು ಸಾಧ್ಯ. ಇನ್ನು ಬಡವರು ಅಷ್ಟೊಂದು ಸಾಹಸವನ್ನು ಮಾಡಿ ತೋರಿಸಬಹುದು. ಮಾಲೆಯ ಮಣಿಯಾಗಬೇಕು ಎಂದು ಬಯಸಿದರೆ ಪುರುಷಾರ್ಥವನ್ನು ಮಾಡಬೇಕು. ಮಾಲೆಯಂತೂ ಬಹಳ ದೊಡ್ಡದಾಗಿದೆ. ಅಷ್ಟರತ್ನಗಳ ಮಾಲೆ ಕೂಡ ಇದೆ, 108 ಮಣಿಗಳ ಮಾಲೆ ಕೂಡ ಇದೆ. ನಂತರ 16,108 ಮಣಿಗಳ ಮಾಲೆ ಕೂಡ ಇದೆ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನೀವೀಗ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನು ಹೇಳುವುದೇ ಇಲ್ಲ. ಯಾರೆಲ್ಲ ಒಳ್ಳೆಯ ಮಕ್ಕಳು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತಾರೋ ಅವರ ವಿಕರ್ಮ ವಿನಾಶ ಆಗುತ್ತದೆ. ಬಲೆ
ನೀವು ಜ್ಞಾನಿ ಆತ್ಮರಾಗಿರಬಹುದು. ಜ್ಞಾನವನ್ನು ತಿಳಿಸುವುದು ಒಳ್ಳೆಯದಾಗಿದೆ, ಆದರೆ ಮಕ್ಕಳಲ್ಲಿ ಯೋಗ ಇಲ್ಲ. ಯೋಗ ಇಲ್ಲ ಅಂದರೆ ನೀವು ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯ ಇಲ್ಲ. ತಂದೆಯನ್ನು ನೀವು ನೆನಪು ಮಾಡದೇ ಇದ್ದರೆ ನೀವು ತಂದೆಯ ಹೃದಯವನ್ನು ಗೆಲ್ಲಲು ಆಗುವುದಿಲ್ಲ. ತಂದೆಯನ್ನು ನೆನಪು ಮಾಡದೇ ಇದ್ದರೆ ತಂದೆಯ ಹೃದಯದಲ್ಲಿ ಸ್ಥಾನವನ್ನು ಪಡೆದುಕೊಳ್ಳಲು ಆಗುವುದಿಲ್ಲ. ನೆನಪಿನ ಮೂಲಕ ನೆನಪು ಸಿಗುತ್ತದೆ. ನೀವು ತಂದೆಯನ್ನು ನೆನಪು ಮಾಡಿದರೆ ತಂದೆ ಕೂಡ ನಿಮ್ಮನ್ನು ನೆನಪು ಮಾಡುತ್ತಾರೆ. ಯಜ್ಞದ ಆದಿಯ ಸಮಯದಲ್ಲಿ ಬಂದಂತಹ ಆತ್ಮರು ತಕ್ಷಣ ಪರಮಾತ್ಮ ತಂದೆಗೆ ಬಲಿಹಾರಿಯಾದರು. ಈಗ ಪರಮಾತ್ಮ ತಂದೆಗೆ ಬಲಿಹಾರಿಯಾಗುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ. ಮುಖ್ಯ ಮಾತು ಅಂದರೆ ತಂದೆಯ ನೆನಪಾಗಿದೆ. ತಂದೆಯನ್ನು ನೆನಪು ಮಾಡಿದಾಗ ಖುಷಿಯ ನಶೆ ಏರುತ್ತದೆ. ಎಷ್ಟು ಜಾಸ್ತಿ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅಷ್ಟು ದುಃಖ ಜಾಸ್ತಿ ಆಗುತ್ತದೆ. ಈಗ ಪುನಃ ಕಲೆಗಳು ಜಾಸ್ತಿ ಆದರೆ ಖುಷಿಯ ನಶೆ ಜಾಸ್ತಿ ಆಗುತ್ತದೆ. ಅಂತ್ಯದಲ್ಲಿ ನಿಮಗೆ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ. ಯಾರು ಪರಮಾತ್ಮ ತಂದೆಯನ್ನು ಜಾಸ್ತಿ ನೆನಪು ಮಾಡುತ್ತಾರೋ ಅವರಿಗೆ ಯಾವ ಪದವಿ ಸಿಗುತ್ತದೆ? ತಂದೆಯನ್ನು ಬಹಳಷ್ಟು ನೆನಪು ಮಾಡಿದರೆ ಅಂತ್ಯದಲ್ಲಿ ಎಲ್ಲಾ ಪ್ರಕಾರದ ಸಾಕ್ಷಾತ್ಕಾರ ಆಗುತ್ತದೆ. ಯಾವಾಗ ವಿನಾಶ ಆಗುತ್ತದೆಯೋ ಆಗ ನೀವು ಸ್ವರ್ಗದ ಸಾಕ್ಷಾತ್ಕಾರದ ಹಲ್ವಾವನ್ನು ತಿನ್ನುತ್ತಿರುತ್ತೀರಾ. ವಿನಾಶದ ಸಮಯದಲ್ಲಿ ಸಮಾಪ್ತಿಯಾಗುತ್ತದೆ. ತಂದೆಯ ನೆನಪಿನಲ್ಲೇ ಬಹಳಷ್ಟು ಪರಿಶ್ರಮ ಇದೆ. ಅನೇಕ ಮಕ್ಕಳು ನೆನಪಿನ ಚಾರ್ಟ್ ಅನ್ನು ಇಡುವುದಿಲ್ಲ. ಅಂದರೆ ನೆನಪಿನ ಚಾರ್ಟ್ ಅನ್ನು ಇಡದೇ ಇದ್ದರೆ ಫೌಂಡೇಶನ್ನೇ ಸರಿ ಇಲ್ಲ ಎಂದು ಅರ್ಥ. ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಬೇಕು. ತಂದೆಯನ್ನು ನೀವು ಎಷ್ಟು ಜಾಸ್ತಿ ನೆನಪು ಮಾಡುತ್ತೀರೋ ಅಷ್ಟು ಸತೋ ಪ್ರಧಾನರಾಗುತ್ತೀರಾ. 16 ಕಲಾ ಸಂಪೂರ್ಣರಾಗುತ್ತೀರಾ. ಪವಿತ್ರತೆಯ ಜೊತೆಗೆ ನೆನಪಿನ ಯಾತ್ರೆ ಕೂಡ ಬೇಕು. ನೀವು ಪವಿತ್ರರಾಗಿದ್ದಾಗ ಮಾತ್ರ ನೀವು ತಂದೆಯ ನೆನಪಿನಲ್ಲಿ ಸ್ಥಿತ ಆಗಲು ಸಾಧ್ಯ. ಈ ಜ್ಞಾನದ ಪಾಯಿಂಟ್ ಅನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಿ. ಪರಮಾತ್ಮ ತಂದೆ ಬಹಳಷ್ಟು ನಿರಹಂಕಾರಿಯಾಗಿದ್ದಾರೆ. ಮುಂದೆ ಹೋದಂತೆ ಎಲ್ಲರೂ ನಿಮ್ಮ ಕಾಲಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ಎಲ್ಲರೂ ಹೇಳುತ್ತಾರೆ, ಅವಶ್ಯವಾಗಿ ಈ ಮಾತೆಯರು ಸ್ವರ್ಗದ ಬಾಗಿಲನ್ನು ತೆರೆಯುತ್ತಾರೆ ಎಂದು. ಈಗಲೂ ಕೂಡ ನೆನಪಿನ ಹರಿತ ಕಡಿಮೆ ಇದೆ. ಈಗ ನೀವು ಯಾವ ದೇಹದಾರಿಯನ್ನೂ ಕೂಡ ನೆನಪು ಮಾಡಬಾರದು. ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುವಂತಹ ಪರಿಶ್ರಮವನ್ನು ಪಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಈ ಪತಿತ ಚೀಚಿ ದುಃಖಿ ಜಗತ್ತಿನ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಬಾರದು. ಒಬ್ಬ ಪರಮಾತ್ಮ ತಂದೆಯ ಕೈಯನ್ನು ಹಿಡಿದುಕೊಂಡು ಈ ಜಗತ್ತನ್ನು ಪಾರು ಮಾಡಿ ಆ ಸತ್ಯುಗಕ್ಕೆ ಹೋಗಬೇಕು. ಅಂದರೆ ಆ ದಡಕ್ಕೆ ಹೋಗಬೇಕು. ಸೆಕೆಂಡ್ ಪಾಯಿಂಟ್, ಮಾಲೆಯ ಮಣಿ ಆಗುವುದಕ್ಕೋಸ್ಕರ ಬಹಳಷ್ಟು ಸಾಹಸವನ್ನು ಇಟ್ಟುಕೊಂಡು ಪುರುಷಾರ್ಥವನ್ನು ಮಾಡಬೇಕು. ಜ್ಞಾನ ರತ್ನವನ್ನೇ ಆರಿಸಿಕೊಳ್ಳುವಂತಹ ಹಂಸ ಆಗಬೇಕು. ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬಾರದು. ಇಂದಿನ ವರದಾನ ಆಗಿದೆ. ನಿಮಿತ್ತ ಭಾವದ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಸೇವಾದಾರಿಗಳಾಗಿ. ನಿಮಿತ್ತ ಭಾವನೆ ಸೇವೆಯಲ್ಲಿ ಸ್ವತಃ ಸಫಲತೆಯನ್ನು ಪ್ರಾಪ್ತಿ ಮಾಡಿಸುತ್ತದೆ. ನಿಮಿತ್ತ ಭಾವನೆ ಇಲ್ಲ ಅಂದರೆ ಸಫಲತೆ ಸಿಗುವುದಿಲ್ಲ. ಶ್ರೇಷ್ಠ ಸೇವಾದಾರಿಗಳಾಗುವುದು ಅಂದರೆ ತಂದೆಯ ಹೆಜ್ಜೆಯ ಮೇಲೆ ಪ್ರತಿಯೊಂದು ಹೆಜ್ಜೆಯನ್ನು ಇಡುವಂತವರಾಗಬೇಕು. ಪ್ರತಿ ಹೆಜ್ಜೆಯಲ್ಲೂ ಶ್ರೇಷ್ಠ ಮತ ಇರಬೇಕು ಮತ್ತು ಪ್ರತಿ ಹೆಜ್ಜೆಯಲ್ಲೂ ಶ್ರೇಷ್ಠ ಮತದಂತೆ ಎಲ್ಲರನ್ನೂ ಶ್ರೇಷ್ಠರನ್ನಾಗಿ ಮಾಡುವಂತವರಾಗಬೇಕು. ಎಷ್ಟು ಸೇವೆಯಲ್ಲಿ ಸ್ಥಿತ ಆಗುತ್ತೀರೋ ಆಗ ಸ್ವಯಂನಲ್ಲಿ ಇರುವಂತಹ ವ್ಯರ್ಥ ಸಮಾಪ್ತಿಯಾಗುತ್ತದೆ ಮತ್ತು ಅಷ್ಟೇ ನೀವು ಸಮರ್ಥರಾಗುತ್ತೀರಾ. ಮತ್ತು ಸಮರ್ಥ ಆತ್ಮರು ಪ್ರತಿ ಹೆಜ್ಜೆಯಲ್ಲೂ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಯಾರು ಉಮಂಗ್ ಉತ್ಸಾಹದಲ್ಲಿ ಸ್ವಯಂ ಸ್ಥಿತ ಆಗಿರುತ್ತಾರೋ ಅವರೇ ಶ್ರೇಷ್ಠ ಸೇವಾದಾರಿಗಳಾಗಿದ್ದಾರೆ. ಅವರು ಅನ್ಯರಿಗೂ ಕೂಡ ಉಮಂಗ್ ಉತ್ಸಾಹದ ಅನುಭವವನ್ನು ಮಾಡಿಸುತ್ತಾರೆ. ಇಂದಿನ ಸ್ಲೋಗನ್ ಆಗಿದೆ, ಈಶ್ವರನ ಸೇವೆಯಲ್ಲಿ ಸ್ವಯಂ ಅನ್ನು ಸದಾ ಆಫರ್ ಮಾಡಿಕೊಳ್ಳಿ. ಆಗ ನಿಮಗೆ ಅವಕಾಶಗಳು ಸಿಗುತ್ತದೆ. ಈಶ್ವರನ ಸೇವೆಗೋಸ್ಕರ ನಾನು ಸದಾ ಸಿದ್ಧ, ನಾನು ಈ ಸೇವೆಯನ್ನು ಮಾಡಲು ತಯಾರಾಗಿದ್ದೇನೆ ಎಂದು ನೀವು ಸ್ವಯಂ ಸೇವೆಗೋಸ್ಕರ ನಿಮ್ಮನ್ನು ನೀವು ಆಫರ್ ಮಾಡಿಕೊಂಡಾಗ ನಿಮಗೆ ಸೇವೆಯ ಅವಕಾಶ ಸಿಗುತ್ತದೆ. ಇಂದಿನ ಅವ್ಯಕ್ತ ಸೂಚನೆ ಆಗಿದೆ. ಸಹಜ ಯೋಗಿ ಆಗಬೇಕು ಅಂದರೆ ಪರಮಾತ್ಮ ತಂದೆಯ ಪ್ರೀತಿಯ ಅನುಭವವನ್ನು ಮಾಡಿ.
ಪರಮಾತ್ಮ ತಂದೆಯ ಪ್ರೀತಿ ಅನ್ನುವ ಹಗ್ಗ ದೂರದಲ್ಲಿರುವ ನಿಮ್ಮನ್ನು ತಂದೆಯ ಬಳಿ ಸೆಳೆದುಕೊಂಡು ಬರುತ್ತದೆ ಮತ್ತು ಈ ಪ್ರೀತಿ ಎಂತಹ ಸುಖವನ್ನು ನೀಡುವಂತಹ ಪ್ರೀತಿಯಾಗಿದೆ ಅಂದರೆ ಈ ಪ್ರೀತಿಯಲ್ಲಿ 1 ಸೆಕೆಂಡ್ನಲ್ಲಿ ಮುಳುಗಿಬಿಡಿ. ಆಗ ಅನೇಕ ಪ್ರಕಾರದ ದುಃಖ ಮರೆತು ಹೋಗುತ್ತದೆ ಮತ್ತು ಸದಾ ಕಾಲಕ್ಕೋಸ್ಕರ ಸುಖದ ಉಯ್ಯಾಲೆಯಲ್ಲಿ ಆಟವನ್ನು ಆಡುತ್ತೀರಾ. ಪರಮಾತ್ಮ ತಂದೆಗೆ ಮಕ್ಕಳಾದ ನಿಮ್ಮ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂದರೆ ನಿಮ್ಮ ಜೀವನದ ಎಲ್ಲಾ ಸುಖ ಶಾಂತಿಯ ಇಚ್ಛೆಯನ್ನು ಪರಮಾತ್ಮ ತಂದೆ ಪೂರ್ಣ ಮಾಡುತ್ತಾರೆ. ತಂದೆ ಸುಖವನ್ನು ನೀಡುವುದಿಲ್ಲ, ಆದರೆ ನಿಮ್ಮನ್ನೇ